ಸೊ ಹಾಯ್, ಗುಡ್ ಮಾರ್ನಿಂಗ್ ಪೀಪಲ್ಸ್. ಈಗ ಟೈಮ್ ಬಂದು 4:36 ಆಯಿತು. ಇವತ್ತಿನ ರೈಡ್ ಚಿಕ್ಕಮಂಗ್ಳೂರು ಕಡೆಗೆ. ಸೊ ಚಿಕ್ಕಮಂಗ್ಳೂರು ಎಲ್ಲ ಹೋಗೋದೇ ತುಂಬ ಸಮಯ ಇತ್ತು. ಸೊ ಹಾಗೆ ಇವತ್ತು ಒಂದು ಹೋಗ್ತಿದ್ದೇನೆ ಚಿಕ್ಕಮಂಗ್ಳೂರು ಸೈಡ್ಗೆ. ಸೊ ಇಷ್ಟು ಬೇಗ ಯಾಕೆ ಹೊರಟೋದು ಅಂತ ಹೇಳಿದರೆ, ನಮ್ಮ ಪ್ಲ್ಯಾನ್ ಅಂತ ಹೇಳಿದರೆ ಚಾರ್ಮಾಡಿಯಲ್ಲಿ ಸನ್ರೈಸ್ ನೋಡಲಿಕ್ಕೆ ಒಂದು 2 hours ಬೇಕು ಇಲ್ಲಿಂದ ಚಾರ್ಮಾಡಿಗೆ. ಸೊ ನೋಡುವ ಹೇಗೆ ಆಗ್ತದೆ ಅಂತ. ಇವತ್ತಿನ ರೈಡಿಗೆ ನಮ್ಮ ಜೊತೆ ಮಧು ಬರ್ತಾರೆ. ಸೊ ನೀವು ಲಾಸ್ಟ್ ವೀಡಿಯೋ ಸರಿಪಳ್ಳಲ್ಲಿ ನೋಡಿದ್ರೆ, ಅವರು ಮಂಗಳೂರಿಂದ ಬರುವ ಕಾರಣ ಅವರು ಡೈರೆಕ್ಟ್ ಉಪ್ಪಿನಂಗಡಿಯಲ್ಲಿ ಮೀಟ್ ಆಗ್ತಾರೆ. ಸೊ ಸ್ಟೇ ಟ್ಯೂನ್ಡ್. ನೋಡಿ ಬಂದ. ಹಾಯ್ ಬ್ರೋ. ಮತ್ತೆ ಹೇಗೈತೆ ರೋಡು? ಟಫ್ ಆಯ್ತಾ? ಒಳ್ಳೆತಲ್ಲ. ನಾನು 4ಗೆ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ. ಹಾಂ, ಕ್ಯಾಚಪ್ ಮಾಡುವಲ್ಲ, ಹೈವೇ ಅಲ್ಲ, ಹಾಗೆ ಆರಾಮಲ್ಲಿ ಬರ್ಬೋದು. ಹೌದು. ನೋಡಿ, ಇದೇ ಚಾರ್ಮಾಡಿ ಘಾಟಿದ್ದು ಬ್ಯೂಟಿ. ವಾವ್, ನೋಡಿ ಇಲ್ಲೊಂದು ಚೂರು ಹೊತ್ತು ನಿಲ್ಲಿಸ್ತಾನೆ. ಇಲ್ಲೇ ಇಲ್ಸಲ್ಲ. ಹೌದು ಬ್ರೋ, ನೋ ಪಾರ್ಕಿಂಗ್ ಎದುರು ನಿಲ್ಲಿಸ್ತಿದ್ದೇವೆ. ಸೊ ನೋಡ್ಬೋದು ಚಾರ್ಮಾಡಿ ಘಾಟ್. ಸೊ ಇದೊಂದು ಮ್ಯಾಂಡೇಟರಿ ಸ್ಟಾಪ್. ಇಲ್ಲಿ ಯಾವಾಗ ಪ್ರತಿ ಸತಿ ಹೋಗ್ಲಿ ಇಲ್ಲಿ ನಿಲ್ಲಿಸಲೇಬೇಕು, ಇಲ್ಲಿರೋದು ಸಮಾಧಾನ ಇಲ್ಲ. ನೋಡಿ ಸೂಪರ್ ಇದೆ. ಓಕೆ, ಚಾರ್ಮಾಡಿ ವ್ಯೂ ಪಾಯಿಂಟ್ ನೋಡಿದ್ರಿ. ಸೊ ಹೇಗಾಯಿತು ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಪ್ಲೇಸ್ ಎಲ್ಲ ಹೇಗುಂಟು? ಚಾರ್ಮಾಡಿ ಬೆಸ್ಟ್, ಒನ್ ಆಫ್ ದಿ ಇದು ಬೆಸ್ಟ್ ಘಾಟ್ ಇದು ಚಾರ್ಮಾಡಿ. ಇಲ್ಲಿ ವ್ಯೂ ಎಲ್ಲ ಸೂಪರ್ ಸಿಗ್ತದೆ. ಮಂಗ ಟೊಮೆಟೊ ತಿಂದ್ವಿ. ಓಕೆ, ಈಗ ಕೊಟ್ಟಿಗೆರಲ್ಲಿದ್ದೇವೆ. ಸೊ ಗಂಟೆ 6:53 ಆಯಿತು. ಸೊ ನಾವು ಮುಂದಾಗ್ತೇವೆ. ಬ್ರೇಕ್ಫಾಸ್ಟಿಗೆ ತುಂಬ ಬೇಗ ಆಯಿತು.
ಜಂಕ್ಷನ್ ಬಂದಿದ್ದೇವೆ ಈಗ ನಾವು ಲೆಫ್ಟ್ ಹೋಗ್ಬೇಕು ಈಗ. ಲೆಫ್ಟ್ ಚಿಕ್ಕಮಗಳೂರು, ರೈಟ್ ಹೋದರೆ ಹಾಸನ, ಸಕಲೇಶ್ಪುರ, ಬೇಲೂರು ಆ ಕಡೆಗೆ ಹೋಗ್ತದೆ. ಈ ಕಡೆ ಚಿಕ್ಕಮಂಗ್ಳೂರು ಸೈಡ್ ಬರೋದು ತುಂಬ ಸಮಯ ಆಯಿತು. ಲಾಸ್ಟ್ ಬಂದದ್ದು ಯಾವಾಗ ಒಂದು 3-4 ಇಯರ್ಸ್ ಬ್ಯಾಕ್ ಇರ್ಬೋದು. ಸೊ ಅದಾದಮೇಲೆ ಚಿಕ್ಕಮಂಗ್ಳೂರು ಬರಲೇ ಇಲ್ಲ. ಮೇನ್ ರೀಸನ್ ಏನಂತ ಹೇಳಿದರೆ, ಒಂದು ವೀಕೆಂಡಲ್ಲಿ ಚಿಕ್ಕಮಂಗ್ಳೂರು ಸೈಡ್ ಫುಲ್ ರಶ್ ಇರ್ತದೆ. ಸೊ ಅದು ಒಳ್ಳೆ ಆಗೋದಿಲ್ಲ ಹೋಗಲಿಕ್ಕೆ, ಎಲ್ಲ ತುಂಬ ರಶ್ ಇರುವಲ್ಲಿ ಕ್ರೌಡೆಡ್ ಸ್ಪಾಟಲ್ಲಿ. ಮತ್ತು ಇನ್ನೊಂದು, ಕೋವಿಡ್ ಬಂದು ಇಲ್ಲಿ ಚಿಕ್ಕಮಂಗ್ಳೂರು ಎಂಟ್ರ್ ಆಗುವಾಗೆಲ್ಲ ರಿಪೋರ್ಟ್ ಎಲ್ಲ ಕೇಳ್ತಿದ್ರು. ಸೊ ಹಾಗೆ ಅದರಿಂದ ಈಗ ಬರಲಿಕ್ಕೆ ಆಗಿಲ್ಲ. ಸೊ ಇವತ್ತು ನೋಡುವ, ಏನಾದ್ರು ರಿಪೋರ್ಟ್ ಏನಾದ್ರು ಕೇಳ್ತಾರ ಗೊತ್ತಿಲ್ಲ. ಸೊ ವ್ಯಾಕ್ಸಿನೇಷನ್ ರಿಪೋರ್ಟ್ ಉಂಟು. ಹೋಪ್ಫುಲಿ ಇಟ್ ಶುಡ್ ವರ್ಕ್. ಈ ಕಡೆ ಚಿಕ್ಕಮಂಗ್ಳೂರು ಸೈಡ್ ಬರುವಾಗ ನಿಮಗೆ ಜಿಪ್ಸಿ ಸುಮಾರು ಸಿಗ್ತದೆ ಗಾಡಿ. ಬೆಸ್ಟ್ ಗಾಡಿ ಅದು ಜಿಪ್ಸಿ. ರೋಡ್ ಸೈಡ್ ಸೂಪರ್ ಉಂಟು. ಓಕೆ, ಇಲ್ಲೊಂದು ಫೋಟೋ ತೆಗಿಲಿಕ್ಕೆ ಬಂದಿದ್ದೆವು. ಸ್ಪಾಟ್ ಒಳ್ಳೆ ಉಂಟಿದ್ದು. ಓಕೆ, ಇಲ್ಲೊಂದು ಒಳ್ಳೆ ಇತ್ತು ಸ್ಪಾಟ್, ಒಂದು ಫೋಟೋ ತೆಗಿಲಿಕ್ಕೆ. ಇನ್ನೆಲ್ಲ ಫೋಟೋ ತೆಗ್ದಾಯ್ತು. ಒಂದು ಸಣ್ಣ ಆಫ್ ರೋಡ್ ಟೈಪ್ ಉಂಟು ಇಲ್ಲಿ. ರಿಪೇರಿ ಆಗ್ತಾ ಉಂಟು. ಸೊ ಮೇ ಬಿ ನೆಕ್ಸ್ಟ್ ಟೈಮ್ ಬರುವಾಗ ಒಳ್ಳೆ ರೋಡ್ ಆಗ್ಬೋದು. ಲಾಸ್ಟ್ ಟೈಮ್ 4-5 ವರ್ಷದಿಂದ ಬಂದಾಗ ಇಲ್ಲೊಂದು ಫೋಟೋ ತೆಗೆದಿದ್ದೆ. ಇಲ್ಲಿ ರೋಡ್ ಇಲ್ಲಿ ಸಪೂರ ಇತ್ತು, ಬಟ್ ಈ ಗದ್ದೆದು ವ್ಯೂ ಎಲ್ಲ ಇಲ್ಲಿ ಸೂಪರ್ ಬರ್ತಿತ್ತು. ಬಟ್ ಈಗ ಎಲ್ಲಿ ನೋಡಿ ಇದೆಲ್ಲ ಮಾಡಿ ಈಗ ಮತ್ತು ಒಂದು ಒಳ್ಳೆದು ರೋಡ್ ಒಳ್ಳೆ ಆಗ್ತದೆ. ರೋಡ್ ಒಳ್ಳೆ ಆಗುವಾಗ ಆಬ್ವಿಯಸ್ಲಿ ಅದರ ಆ್ಯಕ್ಚುಲ್ ಬ್ಯೂಟಿ ಹೋಗ್ತದೆ. ಓಕೆ, ಈಗ ನಮ್ಮ ಬ್ರೇಕ್ಫಾಸ್ಟ್ ಆಯಿತು. ಸೊ ಇಲ್ಲೇ ಮಾಡಿದ್ವಿ ನೋಡಿ, ರಾಜಭೋಜನ ಹೋಟೆಲ್ ಒಳ್ಳೆತ್ತು. ಸೊ ಈಗೊಂದು ಹಿರಿಕೋಳೆ ಲೇಕ್ ಅಂತ ಇಲ್ಲಿದೆ. ಸೊ ಅಲ್ಲಿಗೆ ಹೋಗ್ತಿದ್ದೆ. ಇಲ್ಲಿ ಹೋಟೆಲಿಂದ 8 ಕಿಲೋಮೀಟ್ರಿಂದ ತೋರಿಸ್ತಾ ಉಂಟು. ಏನು ಸೈಟ್ ಥರ ಕಾಣ್ತಿದೆ, ಎಷ್ಟು ಗೊತ್ತಿಲ್ಲ. ಡೆವಲಪ್ಮೆಂಟ್ ಆಗುವ ಸ್ಥಿತಿಯಲ್ಲಿ
ಇಲ್ಲೆಲ್ಲ ಕೆಲವು ಮನೆ ಆಗಿದೆ. ಇದು ಒಳ್ಳೆ ಉಂಟು ಮಾತ್ರ. ಹಿರೇಕೊಡಲೆ ಲೇಕ್. ಬೈಕ್ ಹೋಗುದಿಲ್ಲ, ಅಲ್ಲರೆಗೆ ಹೋಗ್ಬೋದು ನಡ್ಕೊಂಡೋದ್ರೆ. ಹಾಂ, ಇಲ್ಲೇ ಪಾಸ್ ಮಾಡೋದು ಸರ್. ನೋಡಿ, ಇದೆ ಹಿರೇಕೊಳಲೆ ಲೇಕ್. ಬೈಕ್ಸ್ ಬರ್ದಿಲ್ಲ, ಅಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಬರಬೇಕು. ಸೊ ಇಲ್ಲೊಂದು ಸಣ್ಣ ವ್ಯೂ ಪಾಯಿಂಟ್ ಥರ ಇದೆ, ಚೆನ್ನಾಗಿದೆ. ಓಕೆ, ಈಗ ಲೇಕ್ ನೋಡಿದ್ರಿ ನೀವು. ಲೇಕ್ ಚೆನ್ನಾಗಿತ್ತು, ನಿಮ್ಗೆ ಅದು ಲೈಕ್ ಆಯ್ತು ಅಂತ ಅಂದ್ಕೊಳ್ತೇನೆ. ಸೊ ಈಗ ನಾವು ಬಾಬಾ ಬುಡನ್ಗಿರಿಗೆ ಹೋಗ್ತಿದ್ದೇವೆ. ಸೊ ಅಲ್ಲಿ ಒಂದು 2-3 ವ್ಯೂ ಪಾಯಿಂಟ್ ಉಂಟು. ಸೊ ನಾವು ಮೇಯ್ನ್ ಪ್ಲೇಸಿಗೆ ಹೋಗೋದಿಲ್ಲ, ಬಟ್ ವ್ಯೂ ಪಾಯಿಂಟಿಗೆ ಹೋಗ್ತೇವೆ.